ಅವ್ರು ಎಷ್ಟು ಮಟ್ಟಿಗೆ ಇವತ್ತು ಈ ಕಾಂಗ್ರೆಸ್ ಟಿಕೆಟ್ ಸಿಗ್ತದೆ ಅನ್ನೋದು, ಜೊತೆಗೆ ಹೆಚ್ಚು ಅವ್ರಿಗೆ ಅತಂತ್ರ ಆಗಿದ್ದು ಯಾವುದಪ್ಪ ಅಂತಂದರೆ ಇವತ್ತು ಜಾರಕಿಹೊಳಿ ಕುಟುಂಬ ಒಂದು ರಾಜ್ಯ ಮಟ್ಟದಲ್ಲಿ ಬೆಳೆಯೋದಕ್ಕೆ ಕಾರಣೀಕರ್ತರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು. ಆ ಸತೀಶ್ ಜಾರಕಿಹೊಳಿ ಅವ್ರನ್ನ ಅವರ ಕ್ಷೇತ್ರದಲ್ಲಿ ಸೋಲಿಸಬೇಕು ಅನ್ನುವಂಥ ತಂತ್ರ ಅವ್ರ ಎದುರಾಳಿಗಳದ್ದು. ಅದಕ್ಕಾಗಿ ಈಗಾಗಲೇ ಯಮಕನಮಡಿಯಲ್ಲಿ ತಮಗೇನು ಸಾಧ್ಯ ಎಲ್ಲ ಮಾಡ್ತಾಯಿದ್ದಾರೆ. ಕತ್ತಿ, ಎ ಬಿ ಪಾಟೀಲರು, ಅಷ್ಟಿಗೆ ಅವರು, ಉಂದ್ರಿ ಅವರು ಇವರೆಲ್ಲ ಕೂಡ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಜಾರಕಿಹೊಳಿ ವರ್ಸಸ್ ಅದರ್ಸ್ ಬೇರೆಯವರು ಎಷ್ಟು ಮಟ್ಟಿಗೆ, ಮತ್ತು ಪಟ್ಟಣವ್ರು ಎಷ್ಟು ಮಟ್ಟಿಗೆ ಕತ್ತಿಯವ್ರ ಜೊತೆ ನಿಲ್ತಾರೋ, ಏನು ಸತೀಶ್ ಅವ್ರ ಜೊತೆ ನಿಲ್ತಾರೋ ಅವರು ವರ್ತಿಸೋದು. ಮತ್ತು ಯಾದವಾಡ ಅಂತ ಯಾಕೋ ಹೆಚ್ಚಿಗೆ ಅವ್ರ ಶಬ್ದ ಕೇಳ್ತಾರೆ, ಧ್ವನಿ ಕೇಳ್ತಾ ಇಲ್ಲ. ಮತ್ತು ಅದೇ ಕಾಲಕ್ಕೆ ಈಗ ಹೇಳಿದ್ದಲ್ಲಿ ನಿಮಗೆ ನಮ್ಮ ಅರವಾಯಿ ಕ್ಷೇತ್ರದಲ್ಲಿ ಭೀಮಣ್ಣ ಗಡಾದವರು ಅವರೇನೋ ಅವರು ತಮ್ಮ ಹೋರಾಟ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವ್ರ ಶಕ್ತಿ ಸಾಲ್ತದಲ್ಲ ಬಾಲಚಂದ್ರ ಜಾರಕಿಹೊಳಿ ಸೋಲಿಸುವಲ್ಲಿ ಅಂತೇಳಿ. ಇವೆಲ್ಲ ಸುಮ್ಮನೆ ಕ್ಯಾಲ್ಕುಲೇಷನ್ ರೀ. ಯಾಕೆಂದ್ರೆ ಈ 2020 ಸಮೀಪತ್ತು ಈಗ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ. ಅವ್ರವ್ರ ದೃಷ್ಟಿಕೋನದಿಂದ ಅವ್ರು ಮಾತಾಡ್ತಾ ಇರ್ತಾರೆ. ಬಟ್ ಇವು ಅಲ್ಲಿ ನಡೆದಂಥ ಘಟನೆಗಳು, ಇದರಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಈಗ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಸೇಫೆಸ್ಟ್ ಇವರೆಲ್ಲರೊಳಗೆ ಬಾಲಚಂದ್ರ ಜಾರಕಿಹೊಳಿ ಅವರು, ಎರಡನೇದವರು ನಮ್ಗೆ ಗೋಕಾಕದಂತೆ ಅದು ಆರಿಸಿ ಬರುವಂಥದ್ದು. ಆದರೂ ಕನ್ನಡಿ ಅವರು ಅಂದುಕೊಂಡಷ್ಟು ಸುಲಭವಾಗಿ ಈ ಸಲ ತಮ್ಮ ಫೈಟನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಮಾಡಲಿ, ಪ್ರಜಾಪ್ರಭುತ್ವ ಎಲ್ಲರೂ ನಿಲ್ಲುವ ಹಕ್ಕದ. ಅದೇ ಕಾಲಕ್ಕೆ ಜನರಿಗೆ ಅವ್ರದ್ದೇ ಆದ ಆಯ್ಕೆ ಹಕ್ಕದ. ಜನರು ಯಾರನ್ನ ಆಯ್ಕೆ ಮಾಡ್ತಾರೋ ಅವರು ಇಲ್ಲಿ ಶಾಸಕರಾಗ್ತಾ ಹೋಗ್ತಾ ಇರ್ತಾರೆ ಅನ್ನೋದು ಅಷ್ಟು ಸತ್ಯದ. ಇರಲಿ, ಇದೊಂದು ಏನೋ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು, ಮಾತಾಡಿದ್ದೀನಿ. ಅದೇ ಕಾಲಕ್ಕೆ ಇಲ್ಲಿಯ ಈ ಒಂದು ವಾತಾವರಣ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ದೇಶ ತರಾನು ಸತ್ಯಕ್ಕಾಗಲಿ ವಂದನೆಗಳು.